ಪಬ್ಲಿಕ್ ಟಿವಿಯ ರಂಗಣ್ಣನವರೇ, ಭಾರತದ ಸಂವಿಧಾನ ಇವತ್ತು ನನ್ನ ಕೈನಲ್ಲಿದೆ. ಈ ಸಂವಿಧಾನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆ ಪತ್ರಿಕಾ ರಂಗಕ್ಕೂ, ಪತ್ರಿಕೋದ್ಯಮಕ್ಕೂ, ಪತ್ರಕರ್ತನಿಗೂ ಪ್ರಶ್ನಿಸುವಂತಹ ಹಕ್ಕು ಕೊಟ್ಟಿದೆ. ಬಹುಶಃ ಈ ಹಕ್ಕು, ಈ ಸ್ವಾತಂತ್ರ್ಯವನ್ನ ಪತ್ರಕರ್ತರು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಿದ್ರೆ ಇವತ್ತು ಭಾರತ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ತಿರ್ಲಿಲ್ಲ. ಭಾರತ ಈ ಜನಪ್ರತಿನಿಧಿಗಳು ಮಹಾರಾಜರಂತೆ ಮೆರೀತಾ ಇದ್ದಾರಲ್ಲ, ಜನರ ಆಸ್ತಿ ಅಂತಸ್ತುಗಳನ್ನ ದೋಚಿಕೊಂಡು ಬದುಕ್ತಾ ಇದ್ದಾರಲ್ಲ, ಅವರು ಆ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಸೈದ್ಧಾಂತಿಕ ಭಯೋತ್ಪಾದಕರೇನಿದ್ದಾರೆ ಈ ರಾಜ್ಯದಲ್ಲಿ, ಅವರ ಜೊತೆ ಇವರು ಒಂದು ರೀತಿ ಸಹಮತದ ರೀತಿ ವರ್ತನೆಯನ್ನ ಮಾಡಿಬಿಟ್ರು ಇವರು. ಎಕ್ಸೆಪ್ಟ್ ಡಿಕೆ. ಡಿಕೆ ಇಸ್ ದ ಓನ್ಲಿ ಫೆಲೋ ಇನ್ ಕಾಂಗ್ರೆಸ್ ಹೂ ಟುಕ್ ಎ ಸ್ಟ್ಯಾಂಡ್. ಇನ್ಫ್ಯಾಕ್ಟ್ ಯು ಶುಡ್ ಕಂಗ್ರಾಚುಲೇಟ್ ಡಿಕೆ. ನನ್ನ ಪ್ರಕಾರದಲ್ಲಿ ಈ ವಿಚಾರದಲ್ಲಿ ಬೇರೆ ಸಾವಿರ ಇರ್ಬೋದು, ವಿ ಮೇ ನಾಟ್ ಅಗ್ರಿ. ಷಡ್ಯಂತ್ರ ಅಂತ ಅವತ್ತೇ ಹೇಳಿದ್ರು. ಹಿ ಸೆಡ್ ಇಟ್, ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್ ಅಂತ. ಆ ಗಟ್ಟಿತನವನ್ನ ದಿನೇಶ್ ತೋರಿಸ್ಲಿಲ್ಲ. ಈಗ ಕಾನೂನಿನ ಪ್ರಕಾರ ಕ್ರಮ ಆಗತ್ತೆ ಅಂತ ಹೇಳೋದು ನೀವು ಒಬ್ಬರೇ ಬೇಕಾ? ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಅಂಡ್ ಹಿಸ್ ಆಫೀಸ್. ಸತ್ಯ ಹೊರಬರಬಾರ್ದಾ? ನೀವು ಕಲ್ಯೂಡ್ ಆಗ್ಬಿಟ್ರಿ ಚೀಫ್ ಮಿನಿಸ್ಟರ್ ಆಫೀಸ್ನವರು. ನಾ ಸಿಎಂ ಅಂತ ಹೇಳ್ತಾ ಇಲ್ಲ. ಸಿಎಂ ಸುತ್ತಲೂ ಇರುವ ಸೈದ್ಧಾಂತಿಕ ಭಯೋತ್ಪಾದಕರ ಒತ್ತಡದಿಂದ ಸಿಎಂ ಆಫೀಸ್ ಕಲ್ಯೂಡ್ ಆಯ್ತು ಇದರಲ್ಲಿ. ಯು ಆರ್ ಕೋ ಕಾನ್ಸ್ಪಿರೇಟರ್ಸ್. ಸಿಎಂ ಅಲ್ಲ, ನಾ ಮತ್ತೆ ಹೇಳ್ತಾ ಇದ್ದೀನಿ. ಸಿಎಂ ಅನ್ನ ಆ ಸ್ಥಿತಿಗೆ ತಂದು ನಿಲ್ಲಿಸ್ಕೊಂಡ್ರು ಉಳಿದವರಿಂದಾಗಿ. ಹಾಗಾಗಿ ಯಾರ್ಯಾರು ಈ ಸೈದ್ಧಾಂತಿಕ ನಿಲುವುಗಳಲ್ಲಿ ಒಂದು ಹಿಂದೂ ಧರ್ಮ ನಂಬಿಕೆ ಕ್ಷೇತ್ರವನ್ನ ನಾಶ ಮಾಡಲಿಕ್ಕೆ ಹೊರಟಿದ್ರೋ ಆ ಎಲ್ಲ ದರೋಡೆಕೋರ ದುಷ್ಟರನ್ನೂ ಎಳ್ಕೊಂಡ್ಬರ್ಬೇಕು ಆರೋಪಿಗಳ ಸ್ಥಾನಕ್ಕೀಗ. ಹಿರಿಯ ಪತ್ರಕರ್ತರು, ನಮ್ಮ ಕನ್ನಡದ ಹಿರಿಯ ಪತ್ರಕರ್ತರು ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ, ಮುಖ್ಯಮಂತ್ರಿಯ ಕಚೇರಿಯ ಸುತ್ತಮುತ್ತಲೂ ಭಯೋತ್ಪಾದಕರಿದ್ದಾರಂತೆ, ಮುಖ್ಯಮಂತ್ರಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರಂತೆ, ಮುಖ್ಯಮಂತ್ರಿಗಳು ತಪ್ಪಿಲ್ಲಂತೆ. ಈ ಏನು SIT ರಚನೆ ಆಗಿರುವಂತಹ ವಿಚಾರದಲ್ಲಿ ಅವರು ಬಿಗ್ ಬುಲೆಟಿನ್ ನಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಈ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಮಾತನಾಡಿರುವಂತಹ ಮಾತುಗಳು, ಈ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು, ಈ ಹಕ್ಕುಗಳನ್ನ ಬಳಸ್ಕೊಂಡು ಪತ್ರಕರ್ತರು ನ್ಯಾಯಯುತವಾಗಿ, ನ್ಯಾಯಬದ್ಧವಾಗಿ, ಜನರ ಧ್ವನಿಯಾಗಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿದ್ರೆ ಬಹುಶಃ ಈ ಭಾರತದ ಇವತ್ತು ಏನ್ ಪರಿಸ್ಥಿತಿ ಬಂದಿದೆಯಲ್ಲ, ಹೇಳ್ತಾರಲ್ಲ 40% ಕಮಿಷನ್, 60% ಕಮಿಷನ್, 70% ಕಮಿಷನ್, ಓಟ್ ಚೋರಿ, ಆ ಚೋರಿ, ಈ ಚೋರಿ ಅಂತ ಹೇಳ್ಕೊಂಡು ವಿಮಾನಗಳಲ್ಲಿ ಹಾರಾಟ ಮಾಡಿಕೊಂಡು ಜನರ ಸೇವಕರಾಗಿರ್ಬೇಕಾಗಿತ್ತವರು ಮಹಾರಾಜರಾಗಿ ಬೆರೀತಾ ಇದ್ದಾರಲ್ಲ. ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಪತ್ರಕರ್ತರು ಮಾಡ್ಬೇಕಾಗಿತ್ತು. ಇವತ್ತು ಪಬ್ಲಿಕ್ ಟಿವಿಯ ರಂಗಣ್ಣನವರು ಮಾತನಾಡ್ತಾ ಇರುವುದು ಹೇಗಿದೆ ಅಂತಂದ್ರೆ, ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ಮಾರ್ಗದರ್ಶಕರಾಗಬೇಕಾಗಿದ್ದಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಇವತ್ತು ನಾವು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ಸ್ವಾಮಿ, ನಾನು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಸುವರ್ಣ ವಾಹಿನಿಯಲ್ಲಿ ರಾಜಕೀಯ ವಿಶ್ಲೇಷಕರಾಗಿ ಬಂದಾಗ ಅವರ ಮಾತುಗಳನ್ನ ನೋಡ್ಕೊಂಡು ಪಬ್ಲಿಕ್ ಟಿವಿ ಮಾಡ್ತಾರೆ ಅಂತಂದಾಗ 13 ವರ್ಷಗಳಿಂದ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ರವಿ ಬೆಳಗೆರೆ ಅವರು ಜನಶ್ರೀ ಚಾನೆಲ್ ಅಲ್ಲಿ ಸೇರ್ಕೊಂಡಾಗ ರವಿ ಬೆಳಗೆರೆ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ವಿಶ್ವವಾಣಿ ಪತ್ರಿಕೆ ಮಾಡಿದಾಗ ವಿಶ್ವೇಶ್ವರ ಭಟ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದ್ರೆ, ಇವರ 3 ಜನನು ಹಿರಿಯ ಪತ್ರಕರ್ತರು ತಿಳ್ಕೊಂಡಿದ್ದಾರೆ, ಈ ಜನರಿಗೆ ಧ್ವನಿ ಆಗ್ತಾರೆ ಅಂತೇಳಿ ನಾವು ತಿಳ್ಕೊಂಡಿರುವಂತದ್ದು. 13 ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿ ಬಂದಾಗ ಪಬ್ಲಿಕ್ ಟಿವಿಯ ರಂಗಣ್ಣ ಈ ಜನರ ಧ್ವನಿ ಆಗ್ತಾರೆ, ನ್ಯಾಯದ ಪರವಾಗಿ ನಿಲ್ತಾರೆ, ಅನ್ಯಾಯವನ್ನ ಪ್ರಶ್ನೆ ಮಾಡ್ತಾರೆ ಅಂತ. ಈಗ ಮಾತನಾಡ್ತಾ ಇರೋದೇನು, ಮುಖ್ಯಮಂತ್ರಿಗಳ ಕಚೇರಿ ಭಯೋತ್ಪಾದಕರಿಂದ ಕೂಡಿದೆ. ಯಾವ ಮಾತ್ರಿ? ಒಂದು ನೇತ್ರಾವತಿ ತಟದಲ್ಲಿ ಏನು ಸಿಗ್ತಾ ಇರುವಂತಹ ಅಸ್ಥಿ ಪಂಜರಗಳು, ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಿಗೆ ಇದಕ್ಕೆ ನ್ಯಾಯ ಕೇಳಿದ್ರೆ ಇದು ಭಯೋತ್ಪಾದಕರ ಗುಂಪು ಮಾಡ್ತಾ ಇರೋದು ಅಂತಾರೆ. ಹಾಗಾದ್ರೆ ನಿಮ್ಮ ಕರ್ತವ್ಯ ಏನು ಪಬ್ಲಿಕ್ ಟಿವಿಯ ರಂಗಣ್ಣವ್ರೆ? ನಿಮ್ಮ ಕರ್ತವ್ಯ ಏನು? 13 ವರ್ಷಗಳಿಂದ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿ ನಡೆಸ್ತಾ ಇದ್ದೀರಲ್ಲ, 13 ವರ್ಷಗಳಿಂದ ನಡೆಸ್ತಾ ಇದ್ರಲ್ಲ, ನಿಮ್ಮ ಕರ್ತವ್ಯ ಏನು? ನೀವು ಮೂಲತಃ ಕ್ರೈಮ್ ರಿಪೋರ್ಟರ್ ಆಗಿ ವೃತ್ತಿ ಪ್ರಾರಂಭ ಮಾಡಿದಂತವ್ರು ನೀವು, ನಿಮ್ಗೆ ಗೊತ್ತಿಲ್ವಾ? ಹಾಗಾದ್ರೆ ಚಿನ್ನಯ್ಯ ಹೂತು ಹಾಕಿರುವಂತಹ SIT ಕೊಟ್ಟಿರುವಂತಹ, ಕೋರ್ಟ್ಗೆ ಕೊಟ್ಟಿರುವಂತಹ ವರದಿನಲ್ಲಿ 3 ಕಡೆ ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತೇಳಿ ಸ್ವತಃ SIT ನ್ಯಾಯಾಲಯದ ಮುಂದೆ ಹೇಳಿದೆಯಲ್ಲ, ಆ 3 ಅಸ್ಥಿ ಪಂಜರಗಳು ಯಾರದ್ರಿ? ಯಾರು ಹೂತಾಕ ಕೇಳಿದ್ರಿ? ಏನಾದ್ರೂ ಪ್ರಶ್ನೆ ಮಾಡಿದ್ರ?
ಮುಖ್ಯಮಂತ್ರಿಗಳು ಅವ್ರು ಹೇಳ್ತಾರೆ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಒಬ್ಬರನ್ನ ಬಿಟ್ರೆ ಬಾಕಿ ಎಲ್ಲರೂ ಸಹ ಸರ್ಕಾರವೇ ಬುರ್ಡೆ ಗ್ಯಾಂಗಿನ ಜೊತೆ ಶಾಮೀಲಾಗಿದೆ ಅಂತೇಳಿ. ಬುರ್ಡೆ ಗ್ಯಾಂಗು ಅಂತ ಹೇಳ್ಕೊಂಡು ಬುರ್ಡೆ ಮಾಧ್ಯಮಗಳಾಗಿ ಬುರ್ಡೆ ಮೀಡಿಯಾಗಳಾಗಿ ನೀವು ನಡ್ಕೊಳ್ತಾ ಇದ್ದೀರಲ್ಲ. ಇಡೀ ಪತ್ರಿಕೋದ್ಯಮ, ಈ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ, ಹಕ್ಕುಗಳನ್ನ ನೀವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ರಂಗಣ್ಣವರೇ ಪ್ಲಸ್ ಪತ್ರಕರ್ತರೆ. ಈ ಪತ್ರಕರ್ತ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಲ್ಲ. ಎಷ್ಟು ಜನ ಪತ್ರಕರ್ತರು ಒನ್ ಸೈಡೆಡ್ ಆಗಿ ಈ ವಿಚಾರವನ್ನ ಇಟ್ಕೊಂಡ್ರೆ, ಈ ನೇತ್ರಾವತಿ ತಟದಲ್ಲಿ ನಡೀತಾ ಇರುವಂತಹ ಈ ಹೆಣ್ಣು ಮಕ್ಕಳ ಮತ್ತು ಬುರುಡೆಯ ವಿಚಾರದಲ್ಲಿ ಎಲ್ಲರೂ ನಾವು ಪತ್ರಕರ್ತರು ಅಂತ ಹೇಳ್ಕೊಂಡು ಇಡೀ ಪತ್ರಿಕೋದ್ಯಮಕ್ಕೆ ಪ್ರಶ್ನಿಸುವಂತ ಹಕ್ಕನ್ನ ಕೊಟ್ಟಿದ್ರು ಸಹ ಈ ಪತ್ರಿಕೋದ್ಯಮವನ್ನ ಬಳಸ್ಕೊಂಡು ಯಾವ ರೀತಿ ಯಾರನ್ನ ಕಾಪಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ. ಅಜಿತ್ ಹನುಮಕ್ಕನವರು ಇರ್ಬೋದು, ಪವರ್ ಟಿವಿ ಅವರು ಇರ್ಬೋದು, ರಿಪಬ್ಲಿಕ್ ಕನ್ನಡದವರಂತೂ ಕಂಪ್ಲೀಟ್ ಆಗಿ ಬದಲಾವಣೆ ಆಗೋಗಿದ್ದಾರೆ. ಇನ್ನು ಅಂಕಣ ಬರೀತೀನಿ ನಾನು ಒಬ್ಬ ಜರ್ನಲಿಸ್ಟ್ ಅಂತೇಳಿ ಆ ಚಕ್ರವರ್ತಿ ಸೂಲಿಬೆಲೆ ಹೇಳುವಂತಹ ಸುಳ್ಳುಗಳು, ಈ ಕಿರಿಕೀರ್ತಿ ನಾನು ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಇದ್ದೀನಿ ಅಂತ ಹೇಳಿರುವಂತ ಕಿರಿಕೀರ್ತಿ, ವಸಂತ್ ಗಿಳಿಯರ್ ನಾನೂ ಪತ್ರಕರ್ತ ಅಂತ ಹೇಳ್ಕೊಂಡು ವೇದಿಕೆ ಮೇಲೆ ಬಂದು ಕೇಸರಿ ಶಾಲು ಹಾಕೊಂಡು ಮಾತನಾಡ್ತಾ ಇರುವಂತರು, ಇಂಥವರನ್ನ ಪ್ರಶ್ನಿಸಬೇಕಾದಂತವರು ನೀವು ಪಬ್ಲಿಕ್ ಟಿವಿಯ ರಂಗಣ್ಣವರೇ. ನೀವು ಪತ್ರಿಕೋದ್ಯಮಕ್ಕೆ ಕಳಂಕ ತರ್ತಾ ಇದ್ದೀರಿ ಅಂತೇಳಿ ನೀವು ಹಿರಿಯ ಪತ್ರಕರ್ತರಾಗಿ ಪ್ರಶ್ನಿಸಬೇಕಾದಂತವರು ನೀವೇ ಈ ರೀತಿ ಚಾನೆಲ್ ಅಲ್ಲಿ ಕೂತ್ಕೊಂಡು ನ್ಯಾಯ ಕೊಡಿಸುವವರ ಜಾಗದಲ್ಲಿ ಕೂತ್ಕೊಂಡು ಈ ರೀತಿ ದಾರಿ ತಪ್ಪಿಸುವಂತಹ ಮಾತಾಡಿದ್ರೆ ಯಾರಿಗೆ ಯಾವ ರೀತಿ ಯಾರನ್ನ ನಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಸಾಧನೆ ಮಾಡ್ಕೊಳಕ್ಕೆ ಹೋಗ್ತೀರಿ ಪಬ್ಲಿಕ್ ಟಿವಿ ರಂಗಣ್ಣವ್ರೆ? ನಾವು ಊಟ ಮಾಡೋದು 3 ತುತ್ತು ಅನ್ನ, ಹೊಟ್ಟೆ ತುಂಬಿದ್ಮೇಲೆ 4ನೇ ತುತ್ತು ಒಳಗಡೆ ಹೋಗೋದಿಲ್ಲ, ವಾಮಿಟ್ ಆಗ್ಬಿಡುತ್ತೆ. ಹಾಕೋದು ಒಂದು ಬಟ್ಟೆ, ಮೈ ಮುಚ್ಕೊಳಕ್ಕೆ ಬಟ್ಟೆ, ಅದು ರೆಮ್ಯಾಂಡ್ಸ್ ಆಗಿರ್ಬೋದು, ಬೇರೆ ಬಟ್ಟೆ ಆಗಿರ್ಬೋದು, ಬಟ್ಟೆನೆ ಅಂತ ಹೇಳ್ತಾರೆ. ಇಷ್ಟೇ ಜೀವನ, ಆಯಸ್ಸು ಪೂರ್ತಿ ಇಲ್ಲ. ಇರುವಂತಹ ಸಮಯದಲ್ಲಿ ಕೊನೆಯ ಪಕ್ಷ 4 ಜನರಿಗೆ, ಎಲ್ಲರಿಗೂ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳ ಮುಖ್ಯಸ್ಥರಾಗೋದಕ್ಕೆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಕೆಲವು ಜನ, ಅದು ಕನ್ನಡದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳ ಸಂಖ್ಯೆಗಳು ಬೆರಳಿಕೆಯಷ್ಟು. ಎಲ್ಲರೂ ಸಹ ಆ ರಾಜಕೀಯ ಪಕ್ಷಗಳ ಮುಖ್ಯಸ್ಥರ ಜೊತೆಯಲ್ಲಿ ಅವರು ಮುಖ್ಯಸ್ಥರು, ಅವರು ಮಾಲೀಕರು, ಅವರ ಕೆಳಗಡೆಗೆ ನೀವು ಕೆಲಸ ಮಾಡುವಂತಹ ಸ್ಥಿತಿಗೆ ಬಂದಿದ್ದೀರಿ. ಸ್ವತಂತ್ರ ಪತ್ರಿಕೋದ್ಯಮ ಅಂತೂ ಖಂಡಿತವಾಗಲೂ ಇಲ್ಲ. ಸ್ಯಾಟಲೈಟ್ ಚಾನೆಲ್ಗಳು ಸಿಕ್ಕಿರುವಂತಹ ಅವಕಾಶದಲ್ಲಿ ನಾನು ಪತ್ರಕರ್ತನಾಗಿದ್ದೇನೆ, 13 ವರ್ಷಗಳಿಂದ ಸ್ಯಾಟಲೈಟ್ ಚಾನೆಲ್ ನಡೆಸ್ತಾ ಇದ್ದೀನಿ. ನನ್ನ ಕೈಯಲ್ಲಾಗಿರುವಂತದ್ದು ಇಲ್ಲಿ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅನ್ನೋದಿದೆ ರೀ, ಮಾಡ್ಬೇಕಾಗಿತ್ತು. ಸುದೀರ್ಘವಾದಂತಹ ಕ್ರೈಮ್ ರಿಪೋರ್ಟ್ ನಲ್ಲಿ ಸುದೀರ್ಘವಾದಂತಹ ಅನುಭವ ಇರುವಂತಹ ಪಬ್ಲಿಕ್ ಟಿವಿಯ ರಂಗಣ್ಣನವರು ಈ ವಿಚಾರದಲ್ಲಿ ಯಾತಕ್ರಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಬಾರ್ದಾಗಿತ್ತು? ನಿಮ್ಮ ಪತ್ರಕರ್ತರನ್ನ ಇಟ್ಕೊಂಡು ಯಾಕೆ ಮಾಡಬಾರ್ದಾಗಿತ್ರಿ? ಅಜಿತ್ ಹನುಮಕ್ಕನವರು ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಅಂತ ಮಾಡಿ ವರದಿ ಕೊಡದೇ ಇದಾರಲ್ಲ, ಪಬ್ಲಿಕ್ ಟಿವಿಯ ರಂಗಣ್ಣ ಮಾಡ್ಬೋದಾಗಿತ್ತಲ್ಲ, ಯಾತಕ್ರಿ ಮಾಡ್ಲಿಲ್ಲ? ಇವತ್ತು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ಹಾಗಾದ್ರೆ ಆ ಸೌಜನ್ಯ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಂದವರು ಯಾರು ಸ್ವಾಮಿ? ಯಮುನಾ ಮತ್ತು ನಾರಾಯಣರನ್ನ ಕೊಂದವರು ಯಾರು? ಈ ಬುರುಡೆಗಳು ಸಿಕ್ಕಿದವಲ್ಲ, ಇವೆಲ್ಲ ಯಾರದ್ದು? ಉತ್ತರ ಬೇಕಲ್ಲ. ನೀವು ಯಾರನ್ನು ರಕ್ಷಣೆ ಮಾಡೋದಕ್ಕೆ ಅವ್ರು ಯಾರು ಮಾಡಿದಾರೋ, ಯಾರೋ ಎಲ್ಲ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡ್ ತಿರುಗ್ತಾ ಇರ್ತಾರೆ, ಅವರ ರಕ್ಷಣೆಗೆ ನಿಂತ್ಕೊಂಡ್ಬಿಟ್ರ? ನಾವು ಅದನ್ನೇ ಹೇಳ್ತಾ ಇರುವುದು. ಆತಂಕದ ವಿಚಾರ ಏನಂತಂದ್ರೆ, ಈ ದೇಶದ ಸಂವಿಧಾನ ನಮ್ಗೆ ಕೊಟ್ಟಿರುವಂತಹ ಹಕ್ಕನ್ನ ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ? ಈ ಜನರು ಪ್ರಭುಗಳೇ ಪ್ರಜೆಗಳು ಅಂತ ಹೇಳ್ತಾ ಇರುವಂತಹ ಈ ಸಂವಿಧಾನ, ಈ ಪ್ರಭುಗಳು ಇವತ್ತು ಓಟಿಗೋಸ್ಕರವಾಗಿ ತಮ್ಮನ್ನು ತಾವು ಮಾರ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಾಗ ಈ ಮಾಧ್ಯಮಗಳು ಅವರಿಗೆ ಎಚ್ಚರಿಸಬೇಕಾಗಿತ್ತು. ಜನಪ್ರತಿನಿಧಿಗಳು, ನೀವು ಜನಸೇವಕರು, ನೀವು ಹಾಕುವಂತಹ ಒಳಚಡ್ಡಿಯಿಂದ ಹಿಡಿದು ತಿನ್ನುವಂತಹ 3 ತುತ್ತು ಅನ್ನನೂ ಸಹ ಜನರ ತೆರಿಗೆ ಹಣದಿಂದ ಅಂತ ನೀವು ಎಚ್ಚರಿಸಬೇಕಾಗಿತ್ತು. ಅದು ಬಿಟ್ಟು ನೀವು ಡಿ.ಕೆ. ಶಿವಕುಮಾರ್ ಸರಿ ಇದ್ದಾರೆ, ಮುಖ್ಯಮಂತ್ರಿಗಳು ಸರಿ ಇಲ್ಲ, ಬೇರೆ ಯಾರೂ ಸರಿ ಇಲ್ಲ ಅಂತೇಳಿ ಒಬ್ಬ ಪತ್ರಕರ್ತರಾಗಿ ನಿಮ್ಮದೇ ಸ್ಯಾಟಲೈಟ್ ಚಾನೆಲ್ ಕೂತ್ಕೊಂಡು ನೀವು ಮಾತನಾಡ್ತೀರಿ ಅಂತಂದ್ರೆ ಯಾವ ವಿಚಾರ? ಅನ್ಯಾಯ ಆಗಿರುವಂತಹ ವಿಚಾರದಲ್ಲಿ ಒಂದು ಸೊಸೈಟಿ ರಚನೆ ಆಗಿದೆ.
ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ, ಯಾವ ಸತ್ಯ ಯಾವ್ದು ಅಸತ್ಯ ಹೊರಗಡೆ ಬರ್ಬೇಕಲ್ಲ. ಏನೇನ್ ಮಾತನಾಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ರಂಗಣ್ಣವ್ರೆ? ನಮ್ಮನ್ನ ಯಾರು ಪ್ರಶ್ನೆನೇ ಮಾಡೋದಿಲ್ಲ. ನಾವ್ ಹೇಳಿದ್ದೇ ಸರಿ. ಈ ತರ ಹೋಗ್ಬಿಟ್ರೆ ಈ ಸಂವಿಧಾನವನ್ನ ಕಾಪಾಡೋರು ಯಾರ್ರಿ? ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರುವಂತಹ ಈ ಸಂವಿಧಾನವನ್ನ ಕಾಪಾಡಬೇಕಾದಂತಹ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಜೊತೆಗೆ ಅತಿ ಹೆಚ್ಚಿನ ಜವಾಬ್ದಾರಿ ಈ ಪತ್ರಕರ್ತರಿಗೆ ಕೊಟ್ಟಿರುವಂತದ್ದು. ಈ ಪತ್ರಕರ್ತರು ಈ ಸಂವಿಧಾನವನ್ನೇ ತಮ್ಮ ಭಗವದ್ಗೀತೆ ಅನ್ಕೊಳ್ಬೇಕು, ಈ ಸಂವಿಧಾನವನ್ನೇ ಕುರಾನ್ ಅನ್ಕೊಳ್ಬೇಕು, ಈ ಸಂವಿಧಾನವನ್ನೇ ಬೈಬಲ್ ಅನ್ಕೊಳ್ಬೇಕು. ಈ ಸಂವಿಧಾನವೇ ಪ್ರತಿಯೊಬ್ಬರೂ ಸಹ ಇದನ್ನ ಸಂವಿಧಾನವೇ ನಮ್ಮ ಶಕ್ತಿ ಅಂತ ತಿಳ್ಕೊಳ್ಬೇಕು. ಆ ಕೆಲಸ ಮಾಡ್ಬೇಕಾಗಿದ್ದಂತಹ ಪತ್ರಕರ್ತರು ಇವತ್ತು ಮಾಡ್ತಾ ಇರುವುದೇನ್ರಿ? ಇಡೀ ಸಂವಿಧಾನ ಕೊಟ್ಟಿರುವಂತಹ ಅವಕಾಶಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ ನೀವು? ಬೇಸರ ಆಗುತ್ತೆ. ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ, ನೀವು ನಿಮ್ಮ ಕರ್ತವ್ಯವನ್ನ ಮರಿತಾ ಇದ್ದೀರಿ ಅನ್ನೋ ಎಚ್ಚರಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ನಿರಂತರವಾಗಿ ಮಾಡುತ್ತೆ. ನೀವು ಬದಲಾವಣೆ ಆಗಬೇಕು. ನೀವು ಬದಲಾವಣೆ ಆದರೆ ದೇಶ ಬದಲಾವಣೆ ಆದೀತು. ನೀವು ಬದಲಾವಣೆ ಆದ್ರೆ ರಾಜ್ಯ ಬದಲಾವಣೆ ಆದೀತು. ಈ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಅವರ ಮುಖವಾಡ ಕಳಚಿತೀತು. ದಯಮಾಡಿ ಪತ್ರಕರ್ತರೆ, ತಿನ್ನೋದು ಮೂರ್ತು ಅನ್ನ, ಹಾಕೋದು ಒಂದ್ ಬಟ್ಟೆ, ಜೀವನ ಶಾಶ್ವತ ಅಲ್ಲ. ನಿಮ್ಗೆ ಪತ್ರಿಕೋದ್ಯಮಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಸ್ಯಾಟಲೈಟ್ ಚಾನೆಲ್ ಒಂದು ಅವಕಾಶ ಸಿಕ್ಕಿದೆ, ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.